ಜಗತ್ತಿಗೆ ಬಿತ್ತು ಬೆಂಕಿ, ತೈಲ ಬೆಲೆ $120, ಶುರುವಾಯಿತ ಅಂತಿಮ ಯುದ್ಧ. ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಎಲ್ಲರೂ ಆತಂಕ ಪಡ್ತಾ ಇದ್ದ ಆ ಅಂತಿಮ ಯುದ್ಧ ಶುರುವಾದಂಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ಅಮೆರಿಕ ಮತ್ತು ಇರಾನ್ ವರ್ಸಸ್ ಸುನ್ನಿ ರಾಷ್ಟ್ರಗಳು ಅಂತ ಇದ್ದ ಯುದ್ಧ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಯಾವ ಮಟ್ಟಿಗಂದ್ರೆ ಭಾರತ ಸೇರಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಅತ್ಯಂತ ಸೀರಿಯಸ್ ಆಗಿ ನೋಡಬೇಕಾದ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇಡೀ ಜಗತ್ತೇ ಲಾಕ್ ಆಗುತ್ತಾ ಅನ್ನೋ ಸ್ಥಿತಿ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದರೆ, ಈಗ ನಾವು ಹೇಳ್ತಿರೋ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಇಷ್ಟು ದಿನ ಇರಾನ್ ಮತ್ತು ಅಮೆರಿಕಗಳು ಸೀಮಿತವಾಗಿ ದಾಳಿ ಮಾಡ್ತಾ ಇದ್ವು. ಅವ್ರ ನೆಲೆಗಳಿಗೆ ಇವ್ರ ನೆಲೆಗಳಿಗೆ ಅವರು ಹೊಡೆಯೋದು ಇದು ನಡೀತಾ ಇತ್ತು. ಆದರೆ ಈಗ ಯುದ್ಧದ ಎಸ್ಕಲೇಟರಿ ಲ್ಯಾಡರ್ ಅತ್ಯಂತ ಅಪಾಯಕಾರಿ ಮಟ್ಟಕ್ಕೆ ತಲುಪ್ತಾ ಇದೆ. ಮೊದಲಿಗೆ ಅಮೆರಿಕದ ಕಡೆಗೆ ಬನ್ನಿ. ಇಷ್ಟು ದಿನ ಇರಾನ್ ಸೇನೆ ಮೇಲೆ ಮಾತ್ರ ಹೊಡೆಯೋಕೆ ಆದೇಶ ಕೊಟ್ಟಿದ್ರು. ಆದ್ರೀಗ ದಿಢೀರಂತ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಯಾವುದನ್ನ ಹೊಡಿಬಾರದು, ಯಾವುದನ್ನ ಮುಟ್ಟಬಾರದು ಅಂತ ಇದ್ರು. ಈಗ ಅದನ್ನೇ ಹೊಡೆಯೋದಾಗಿ ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ. ಇರಾನ್ ಏನಾದರೂ ಒಂದೇ ಒಂದು ಕಮರ್ಷಿಯಲ್ ಈ ಸರಕು ಸಾಗಾಣಿಕೆ ಹಡಗಿನ ಮೇಲೆ ದಾಳಿ ಮಾಡಿದ್ರು ಕೂಡ ಒಂದೊಂದು ಹಡಗಿಗೂ ಪ್ರತಿಯಾಗಿ ನಾವು ನಿಮ್ಮ ಸೇತುವೆ ಅಥವಾ ಪವರ್ ಪ್ಲಾಂಟ್ ಅನ್ನ ನಾಶ ಮಾಡ್ತಾ ಹೋಗ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಅರ್ಥ ಇನ್ಮೇಲೆ ಇರಾನ್ನ ಆರ್ಥಿಕ ಶಕ್ತಿಯನ್ನ ನಾಶ ಮಾಡೋಕೆ, ಅವ್ರನ್ನ ಕತ್ತಲೆಗೆ ಕೆಡವೋಕೆ ನಾವು ರೆಡಿ ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಪವರ್ ಪ್ಲಾಂಟ್ ಅನ್ನ ಮೂಲ ಸೌಕರ್ಯಕ್ಕೆ ಹೊಡೆಯೋದನ್ನ ಇರಾನ್ ಈ ಯುದ್ಧದ ರೆಡ್ ಲೈನ್ ಅಂತ ಭಾವಿಸುತ್ತೆ. ನೀವು ನಮ್ಮ ಈ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೀವು ಟಚ್ ಮಾಡಿದ್ರೆ ನಾವು ನೆಲದಲ್ಲೂ ಕೂಡ ಯುದ್ಧ ಶುರು ಮಾಡಿ ಅಕ್ಕಪಕ್ಕದ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಭೂಮಿಯಲ್ಲೂ ಕೂಡ ನುಗ್ಗಬಹುದು ಅನ್ನೋ ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ನಮಗೆ ದಿಗ್ಬಂಧನ ಹಾಕಿ ಕೂತಿದೆ. ಯಾವ ಭೂಗಡಿಯೂ ಸೇಫ್ ಅಲ್ಲ ಅಂತ ಇರಾನ್ ಓಪನ್ ಆಗಿ ಡಿಕ್ಲೇರ್ ಮಾಡಿದೆ. ನೀವು ಮ್ಯಾಪ್ನಲ್ಲಿ ಗಮನಿಸಿ ಸ್ನೇಹಿತರೆ, ಇದರ ಅರ್ಥ ಏನು? ಮೊದಲಿಗೆ ಇರಾಕ್ನಲ್ಲಿರೋ ಅಮೆರಿಕನ್ ನೆಲೆಗಳಿಗೂ ಕೂಡ ಇರಾನ್ ನುಗ್ಗಿ ಭೂಮಿಯಲ್ಲಿ ನುಗ್ಗಿ ಹೊಡೆಯೋಕೆ ಶುರು ಮಾಡ್ಬೋದು. ಕುವೈತ್ಗೂ ಕೂಡ ಇರಾನ್ ನುಗ್ಗೋಕೆ ಟ್ರೈ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಬಹ್ರೇನ್ ನನ್ನ ರಾಜ್ಯ, ಅದು ದೇಶನೇ ಅಲ್ಲ ಅಂತ ಭಾವಿಸುತ್ತೆ ಇರಾನ್, ಅಲ್ಲಿಗೂ ಇರಾನ್ ನುಗ್ಗಬಹುದು. ಅಲ್ಲಿ ಅಮೆರಿಕದ ನೇವಿಯ 5th ಫ್ಲೀಟ್ ಇದೆ. ಹಾಗೆ ಸೌದಿಗೂ ಕೂಡ ನುಗ್ಗಬಹುದು. ಸೌದಿಗೆ ನೇರವಾಗಿ ನುಗ್ಗಿಲ್ಲ ಅಂದ್ರೂ ಕೂಡ ನೋಡಿ, ಇಲ್ಲಿ ಮ್ಯಾಪ್ನಲ್ಲಿ ಯೆಮೆನ್ನಲ್ಲಿ ಹೂತಿಗಳಿದ್ದಾರೆ. ಇರಾನೇ ಸಾಕಿರೋ ಶಿಷ್ಯರು. ಅವರು ಆಲ್ರೆಡಿ ಇರಾನ್ ಪರವಾಗಿ ಫೈಟಿಂಗಿಗೆ ಇಳಿದಾಗಿದೆ. ಅವರನ್ನು ಸೌದಿ ಒಳಗೆ ನುಗ್ಸೋಕೆ, ಸೌದಿಯೊಂದಿಗೆ ಸಂಘರ್ಷಕ್ಕೆ ಅವ್ರನ್ನ ಇಳಿಸೋಕೆ ಇರಾನ್ ರೆಡಿ ಆಗುತ್ತೆ. ಆಲ್ರೆಡಿ ಇದೆಲ್ಲ ಆಗ್ತಾ ಇದೆ. ಈಗ ಅಮೆರಿಕ ಏನಾದರೂ ಇರಾನ್ನ ಇಂಧನ, ಪವರ್ ಮತ್ತು ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಇರಾನ್ ಹುಚ್ಚು ಕುದುರೆ ರೀತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪೂರ್ಣ ಪ್ರಮಾಣದ ನೆಲ ಯುದ್ಧಕ್ಕೂ ಅವರು ರೆಡಿ ಆಗ್ತಾರೆ. ಜೊತೆಗೆ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಒಂದು ಭಯಾನಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ನಮಗೆ ದಿಗ್ಬಂಧನ ಹಾಕಿ ಕೂತಿದೆ, ಸೊ ಇನ್ಮೇಲೆ ನಾವು ಸುಮ್ಮನಿರೋದಿಲ್ಲ. ನಮಗೆ ನಮ್ಮ ತೈಲವನ್ನ ಮಾರಾಟ ಮಾಡೋಕೆ ಬಿಡದೆ ಹೋದ್ರೆ ಈ ಭಾಗದಲ್ಲಿ ನಾವು ಯಾರಿಗೂ ತೈಲ ಮಾರಾಟ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ಅಂದ್ರೆ ಜಗತ್ತಿನ 20%ಕ್ಕೂ ಅಧಿಕ ತೈಲ ಸಾಗಾಣಿಕೆಯಾಗೋ ಗಂಟಲು, ಅದನ್ನೇ ಹಿಸುಕ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಹಾಗಂತ ಇಲ್ಲಿಗೆ ಸೀಮಿತ ಆಗಿಲ್ಲ. ಮುಂದಕ್ಕೆ ನೋಡಿ, ಯುದ್ಧ ಹೆಚ್ಚಾಗ್ತಿದ್ದ ಹಾಗೆ ಅಮೆರಿಕ ಈಗ ತನ್ನ ಹೆವಿ ಬಾಂಬರ್ ವಿಮಾನಗಳನ್ನ ಮಿಡಲ್ ಈಸ್ಟ್ಗೆ ಡಿಪ್ಲಾಯ್ ಮಾಡಿದೆ. ಇದರ ಟಾರ್ಗೆಟ್ ಏನ್ ಗೊತ್ತಾ? ಇರಾನ್ನ ಪಿಕ್ಯಾಕ್ಸ್ ಮೌಂಟೇನ್. ಇದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ನಾವು ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಪರ್ವತಗಳ ಆಳದಲ್ಲಿ ಅಡಗಿರೋ ಇರಾನ್ನ ನ್ಯೂಕ್ಲಿಯರ್ ಮತ್ತು ಮಿಲಿಟರಿ ಬೇಸ್ ಗಳನ್ನ ಟಾರ್ಗೆಟ್ ಮಾಡೋದು ಇದರ ಉದ್ದೇಶ. ಪಿಕ್ಯಾಕ್ಸ್ ಮೌಂಟೇನ್ ಮೇಲಿನ ಅಮೆರಿಕದ ದಾಳಿಯ ಪ್ಲಾನ್ ನ ಉದ್ದೇಶ. ಆದ್ರೆ ಇಲ್ಲಿಗೆ ಹೊಡೆದ್ರು ನಾವು ಸಹಿಸೋದಿಲ್ಲ, ಮುಟ್ಟಿ ನೋಡೋಣ ಪಿಕ್ಯಾಕ್ಸ್ ಮೌಂಟೇನ್ ನ ಅಂತ ಇರಾನ್ ಧಮಕಿ ಹಾಕ್ತಾ ಇದೆ. ಈ ಭಾಗದ ಎಲ್ಲರಿಗೂ ಬಿಗ್ ಸರ್ಪ್ರೈಸ್ ಕೊಡ್ತೀವಿ ನಾವು, ಹುಷಾರ್ ಅಂತ ಇರಾನ್ IRGC ಧಮಕಿ ಹಾಕಿದೆ. ಅಷ್ಟೇ ಅಲ್ಲ, ಆಲ್ರೆಡಿ ಇರಾನ್ ಪ್ರೆಸಿಡೆಂಟ್ ಮಸೂದ್ ಪೆಜೆಶ್ಕಿಯಾನ್ ನಾವು ಪೂರ್ಣ ಪ್ರಮಾಣದ ಯುದ್ಧದಲ್ಲಿದ್ದೀವಿ ಅನ್ನೋದನ್ನ ಡಿಕ್ಲೇರ್ ಮಾಡಿದ್ದಾರೆ. ಆಗಲೇ ಹೇಳಿದ್ವಲ್ಲ, ಭೂಗಡಿಯಲ್ಲೂ ನುಗ್ಗಿ ಇರಾನ್ ದಾಳಿ ಮಾಡ್ಬೋದು ಅಂತ. ಅದರಲ್ಲೂ ಕೂಡ ಮುಖ್ಯವಾಗಿ ಕುವೈತ್, ಬಹ್ರೇನ್ ಇಲ್ಲೆಲ್ಲ ಇರೋ ಅಮೆರಿಕನ್ ಸೈನಿಕರನ್ನ ವಶಕ್ಕೆ ತಗೋಬಹುದು, ಅವ್ರನ್ನ ಒತ್ತಾಯಳಾಗಿ ಇಟ್ಕೋಬಹುದು ಅನ್ನೋದು ಇರಾನ್ನ ಪ್ಲಾನ್ ಅನ್ನೋ ರಿಪೋರ್ಟ್ಸ್ ಇವೆ. ಇದೆಲ್ಲದರ ಅರ್ಥ ಏನು? ಇದು ಯುದ್ಧದ ಎಂಡ್ ಸ್ಟೇಜ್ ಅಲ್ಲ, ಭಯಾನಕ ಎಸ್ಕಲೇಷನ್ನ ಮಧ್ಯದಲ್ಲಿ ನಾವಿದ್ದೀವಿ. ಇನ್ನೂ ಹಲವು ಎಸ್ಕಲೇಟರಿ ಸ್ಟೆಪ್ಸನ್ನು ಏರ್ತಾ ಹೋಗೋದು ಬಾಕಿ ಇದೆ. ಸದ್ಯಕ್ಕೆ ನಮಗೆ ನೆಮ್ಮದಿ ಇಲ್ಲ ಜಗತ್ತಿಗೆ ಅನ್ನೋ ಒಂದು ಸಂಕೇತಗಳನ್ನು ಇವೆಲ್ಲವೂ ಕೂಡ ಕೊಡ್ತಾ ಇದೆ. ಯಾಕಂದರೆ ಸ್ನೇಹಿತರೆ, ಎಲ್ಲ ಮಾಹಿತಿಗೆ ಪೂರಕವಾಗಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಅಮೆರಿಕ ಇಸ್ರೇಲ್ಗೂ ಮಾಹಿತಿಯನ್ನು ಕಳಿಸಿ ಆಗಿದೆ. ಈಗ ನಾವು ಪಿಕ್ಯಾಕ್ಸ್ ಮೌಂಟೇನ್ಗೆ ಇರಾನ್ನಲ್ಲಿ ಹೊಡೆಯೋ ಲೆಕ್ಕಾಚಾರದಲ್ಲಿದ್ದೀವಿ. ನಾವು ಪಿಕ್ಯಾಕ್ಸ್ ಮೌಂಟೇನ್ಗೆ ಹೊಡೆದ್ರೆ ಅವರು ಸಡನ್ ಆಗಿ ನಿಮ್ಮ ಮೇಲೆ ಎಗರೆ ಬೀಳ್ಬೋದು, ಇಸ್ರೇಲ್ನವ್ರ ಮೇಲೆ. ನೀವು ಫುಲ್ ಹೈ ಅಲರ್ಟಲ್ಲಿ ಎಲ್ಲ ಸಾಮಗ್ರಿ ರೆಡಿ ಮಾಡ್ಕೊಂಡು ಕೂತೀರಿ ಅನ್ನೋ ಒಂದು ಅಲರ್ಟ್ ಮೆಸೇಜನ್ನು ಅಮೆರಿಕ ಇಸ್ರೇಲ್ಗೆ ಕಳಿಸಿದೆ ಅನ್ನೋದನ್ನು ಈಗ ಅಮೆರಿಕನ್ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಇಲ್ಲಿ ಅಮೆರಿಕನ್ ಆದರೂ ಸ್ವಲ್ಪ ನಿಧಾನಕ್ಕೆ ಹಂತವಾಗೆಲ್ಲ ದಾಳಿ ಮಾಡುತ್ತೆ. ಆದರೆ ಇಸ್ರೇಲ್ ಮತ್ತೆ ಎಂಗೇಜ್ ಆದರೆ ವಾರ್ನಲ್ಲಿ, ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಡೈರೆಕ್ಟ್ ವಾರ್ ಎಂಗೇಜ್ಮೆಂಟ್ ಇಲ್ಲ. ಅವರು ಇಸ್ರೇಲ್ನ ಹೊಡಿತಿಲ್ಲ, ಇಸ್ರೇಲ್ ಕೂಡ ಇರಾನನ್ನು ಹೊಡಿತಾ ಇಲ್ಲ. ಸದ್ಯಕ್ಕೆ ಸುಮ್ಮನಿದ್ದಾರೆ. ಇವರಿಬ್ಬರ ನಡುವೆನೂ ಎಂಗೇಜ್ಮೆಂಟ್ ಈಗ ಶುರುವಾಯಿತು ಅಮೆರಿಕದ ಜೊತೆ ಸೇರಿಕೊಂಡು ಅಂತ ಹೇಳಿದ್ರೆ.
ಇಸ್ರೇಲನ್ನು ಇರಾನ್ ಟಚ್ ಮಾಡಿದ್ರೆ ಇಸ್ರೇಲ್ನವರು ವಾಪಸ್ ಇರಾನ್ನ ಎಲ್ಲ ಕಡೆ ನುಗ್ತಾರೆ ಅವರು. ಲಾಸ್ಟ್ ಟೈಮ್ ಇಸ್ರೇಲ್ ಅಮೆರಿಕ ಒಟ್ಟಾಗಿ ನುಗ್ಗಿದಾಗ ಸೀನಿಯರ್ ಖಾಮೆನೆ ಆ್ಯಂಡ್ ಟೀಮೇ ಗಾನ್ ಆಗಿತ್ತು. ಈ ಸಲ ಕೂಡ ಅಷ್ಟೇ, ಮತ್ತೆ ಟಾಪ್ ತಲೆಗಳ ಮೇಲೆ ಕಣ್ಣು ಹಾಕ್ಬೋದು ಅವರು ಇಸ್ರೇಲ್ನವರು. ಇರಾನ್ನ ತೈಲ ಬಾವಿಗಳನ್ನು ಸಂಪೂರ್ಣ ನಾಶ ಮಾಡ್ಬೋದು. ಕೆಲ ದಿನಗಳ ಹಿಂದೆ ಇಸ್ರೇಲ್ನ ಸೇನಾಧಿಕಾರಿಗಳು ನೆತನ್ಯಾಹು ವಿರುದ್ಧ ಇದೇ ಮಾತನ್ನ ಹೇಳಿದ್ರಂತೆ. ಎಲ್ಲ ನಾಶ ಮಾಡೋ ಟೈಮ್ನಲ್ಲಿ ಸೀಸ್ ಫೈರ್ಗೆ ಒಪ್ಕೊಂಡ್ಬಿಟ್ರಿ, ನಾವು ಪೂರ ಪುಡಿ ಮಾಡೋಣ ಅಂತ ಅನ್ಕೊಂಡಿದ್ವಿ, ನೀವು ಯಾಕೆ ಕದನ ವಿರಾಮಕ್ಕೆ ಒಪ್ಕೊಂಡ್ರಿ? ತೈಲ ಬಾವಿಗಳು, ಪವರ್ ಪ್ಲಾಂಟ್ ಹೊಡೆದು ಬಿಟ್ರೆ ಇರಾನ್ ಜೀವನದಲ್ಲಿ ಮೇಲೆ ಹೇಳ್ತಿರ್ಲಿಲ್ಲಲ್ಲ, ಮಾಡ್ಬೋದಾಗಿತ್ತಲ್ಲ ನಾವು ಅದನ್ನು ಅಂತ ಕದನ ವಿರಾಮವನ್ನು ವಿರೋಧಿಸಿ PMಗೆನೆ ಕ್ಲಾಸ್ ತಗೊಂಡಿದ್ರಂತೆ. ಸೊ ಮತ್ತೊಮ್ಮೆ ಇಸ್ರೇಲ್ ಇರಾನ್ ನಡುವೆ ಎಂಗೇಜ್ಮೆಂಟ್ ಆದರೆ ಈ ವಾರ್ನಲ್ಲಿ ಅಣುಬಾಂಬ್ ಬಳಸೋದೊಂದನ್ನು ಬಿಟ್ಟು ಅದಕ್ಕಿಂತ ಕೆಳಗಿರೋ ಎಲ್ಲ ಅಸ್ತ್ರಗಳನ್ನು ಇಸ್ರೇಲ್ ಇರಾನ್ ಮೇಲೆ ಬಳಸೋ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ. ಇರಾನ್ ಕೂಡ ಸುಮ್ಮನಿರೋದಿಲ್ಲ. ಅವರ ಅಳಿದುಳಿದ ಎಲ್ಲ ಶಕ್ತಿಯನ್ನು ಬಳಸಿ ಮಿಡಲ್ ಈಸ್ಟ್ನಾದ್ಯಂತ ಬೆಂಕಿ ಮಳೆಯನ್ನು ಇರಾನ್ ಅವರು ಸುರಿಸ್ತಾರೆ. ಅಮೆರಿಕದ ಮಿತ್ರರು ಆಲ್ರೆಡಿ ಅವರು ದುಬೈನಲ್ಲಿ ಯಾವ ಬಿಲ್ಡಿಂಗ್ ಕೆಡವಣ ಅಂಥೇಳಿ ಮಾರ್ಕ್ ಮಾಡ್ಕೊಂಡು ಕೂತಿದ್ದಾರಂತೆ ಇರಾನ್ನವರು. ದುಬೈ ಅಂದರೆ ಈ UAE, ಸೌದಿ, ಕತರ್, ಕುವೈತ್, ಬಹ್ರೇನ್, ಜೋರ್ಡನ್, ಇಸ್ರೇಲ್ ಯಾರನ್ನ ಕೂಡ ಬದುಕಕ್ಕೆ ಬಿಡೋದಿಲ್ಲ ಇರಾನ್ ಅವರು ನೆಮ್ಮದಿಯಾಗಿ. ಅದರಲ್ಲೂ ಕೂಡ ನಮ್ಮ ತೈಲ ಜಗತ್ತಿಗೆ ಕೊಡಕ್ಕೆ ನೀವು ಮಾರಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ, ನಿರ್ಬಂಧ ಹಾಕ್ತೀರಂದ್ರೆ, ನಮ್ಮ ತೈಲಕ್ಕೆ ನೀವು ತೈಲ ಬಾವಿಗಳಿಗೆ ಬೆಂಕಿ ಇಡ್ತೀರಂದ್ರೆ ನಿಮ್ಮ ತೈಲವು ಯಾರಿಗೂ ಸಿಗಬಾರ್ದು, ನಿಮಗೂ ಅದ್ರ ಲಾಭ ಆಗಬಾರ್ದು. UAE, ಸೌದಿ, ಕತರ್ಗಳ ತೈಲ ಅನಿಲ ಬಾವಿಗಳನ್ನು ಹೊಡೆದು ಹಾಕ್ತೀವಿ ಅಂತ ಇರಾನ್ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಜೊತೆಗೆ ಮಾತುಕತೆಯ ಸಾಧ್ಯತೆ ಸದ್ಯಕ್ಕಂತೂ ಹತ್ತಿರ ಕಾಣಿಸ್ತಾ ಇಲ್ಲ. ಯಾಕಂದರೆ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ. ಎರಡೆರಡು ಸಲ ಮಾತುಕತೆಯಾಗಿ ಮೊದಲ ಸಲ ಮಾತುಕತೆ ಇನ್ನೇನು ಸರಿ ಆಯಿತು ಅನ್ನೋ ಅಷ್ಟರಲ್ಲಿ ಸೀನಿಯರ್ ಖಾಮೆನೇ ಎತ್ತಿಬಿಟ್ರು ಅಮೆರಿಕ ಇಸ್ರೇಲ್ನವರು ಸೇರಿಕೊಂಡು ಮತ್ತೆ ದಾಳಿ ಮಾಡಿ. ಎರಡನೇ ಸಲದ ಮಾತುಕತೆ ಇನ್ನೇನು ಸೆಟಲ್ ಆಗ್ತಾ ಇದೆ ಅಂತ ಅನ್ನುವಷ್ಟರಲ್ಲಿ, ಕದನ ವಿರಾಮ ಆಯಿತು ಅಂತ ಅನ್ನುವಷ್ಟರಲ್ಲಿ ಈಗ ಅಮೆರಿಕ ಒಂದು ವಾರ ಆಯ್ತು, ಈಗ ಕಂಟಿನ್ಯೂಸ್ಲಿ ಒಂದು ವಾರ ದಾಟ್ತು, ನಿರಂತರವಾಗಿ ಹೊಡಿತಾನೆ ಇದೆ ಇರಾನ್ಗೆ. ಸೊ ಯಾರಿಗೂ ಸ್ವಲ್ಪವೂ ನಂಬಿಕೆ ಇಲ್ಲ ಮಾತುಕತೆ ಮೇಲೆ, ಎಲ್ಲ ಫೇಲ್ ಆಗಿ ಹೋಗಿದ್ದಾವೆ. ಇದರ ಪರಿಣಾಮ ಇದು ಲಾಂಗ್ ಟರ್ಮ್ ಯುದ್ಧ ಆಗೋ ಆತಂಕ ಇದೆ. ಯಾಕಂದ್ರೆ ಇರಾನ್ ಬಳಿ ಈಗಲೂ 75%, 75% ಆಯುಧಗಳು ಉಳ್ಕೊಂಡಿದ್ದಾವೆ. ಕದನ ವಿರಾಮದ ನಡುವೆ ಅವರು ತಮ್ಮ ಮಿಸೈಲ್ ಲಾಂಚರ್ಗಳನ್ನು ಮತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಮೆರಿಕನೇ ಹೇಳ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ಗಳು ಕೂಡ ಸಿಕ್ಕಿರೋ ಗ್ಯಾಪ್ನಲ್ಲಿ ಮತ್ತಷ್ಟು ಆಯುಧಗಳನ್ನು ರೀಫಿಲ್ ಮಾಡಿ ರೆಡಿ ಹಾಕೊಂಡಿದ್ದಾರೆ. ಇದರ ನಡುವೆ ಯುದ್ಧಕ್ಕೆ ಹೊಸ ಪ್ಲೇಯರ್ಗಳ ಎಂಟ್ರಿ ಆಗಿದೆ. ದೊಡ್ಡ ಬದಲಾವಣೆಯನ್ನು ಹಾಗೆ ಬ್ರಿಟನ್ ಅಮೆರಿಕಾಗೆ ತನ್ನ ಏರ್ ಬೇಸನ್ನು ಬಳಸೋಕೆ ಅನುಮತಿ ಕೊಟ್ಟಿದೆ. ಈಗ ಕಿಯರ್ ಸ್ಟಾರ್ಮರ್ ಇದ್ದಾಗ ಅವರು ಯುದ್ಧ ಅಂದರೆ ಅವರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಟ್ರಂಪ್ ಮತ್ತು ಸ್ಟಾರ್ಮರ್ಗೂ ಸಂಬಂಧ ಸರಿ ಇರಲಿಲ್ಲ. ಹೀಗಾಗಿ ನಮ್ಮ ಯುದ್ಧ ಅಲ್ಲ, ನಾವು ನಮ್ಮ ಜಾಗ ಕೊಡಲ್ಲ ಅಮೆರಿಕಾಗೆ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಈಗ PM ಚೇಂಜ್ ಆಗಿ ಆಂಡಿ ಬರ್ನ್ಯಾಮ್ ಹೊಸ PM ಆಗ್ತಿದ್ದ ಹಾಗೆ ಅವರು ಟ್ರಂಪ್ರನ್ನ ಎದುರು ಹಾಕೊಳ್ಳೋ ಮೂಡ್ನಲ್ಲಿಲ್ಲ, ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಅವರು. ಈಗ ಆಲ್ರೆಡಿ ಅಮೆರಿಕಾಗೆ ತನ್ನ ಸೇನಾ ಬೇಸ್ಗಳನ್ನು ಬಳಸಿಕೊಳ್ಳೋಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರೋದೇನೋ ಅಲ್ಲಿ UKದು ಬುಡಕ್ಕೆ ಬೆಂಕಿ ಬಿದ್ದಿದೆ ಆಂತರಿಕವಾಗಿ, ಆರ್ಥಿಕವಾಗಿ. ಅವ್ರಿಗೆ ಅಮೆರಿಕನ ಎದುರು ಹಾಕೊಳ್ಳೋಷ್ಟು ಈಗ ಅವರಿಗೆ ಅಷ್ಟು ಶಕ್ತಿ ಇಲ್ಲ ಈಗ. ಹಾಗಾಗಿ ಟ್ರಂಪ್ ಹುಚ್ಚಾಟಕ್ಕೆ ಅವರು ಬೆಂಕಿ ಹಾಕೋಕ್ಕೆ ರೆಡಿ ಇಲ್ಲ. ಅವರು ಆಯಿತು ಅಂತ ಹೇಳಿದ್ದಾರೆ ಟ್ರಂಪ್ಗೆ. ಇದು ಅಪಾಯಕಾರಿ ತಿರುವು ಆಗ್ತಾ ಇದೆ ಯುದ್ಧಕ್ಕೆ. ನೋಡಿ ಬ್ರಿಟನ್ನವರೇ, ನೀವು ಅಮೆರಿಕಾಗೆ ಬೇಸ್ ಕೊಟ್ರಲ್ಲ, ನಿಮ್ಮನ್ನು ಬಿಡಲ್ಲ ನಾವು, ನಿಮ್ಮ ಮಿಡಲ್ ಈಸ್ಟ್ನಲ್ಲಿರೋ ಎಲ್ಲ ಹಿತಾಸಕ್ತಿಗಳನ್ನು ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಡಿಕ್ಲೇರ್ ಮಾಡಿದೆ. ಜೊತೆಗೆ ಸ್ನೇಹಿತರಲ್ಲಿ ನ್ಯಾಟೋ ಆ್ಯಂಗಲ್ ಕೂಡ ಇದೆ. ಇಷ್ಟು ದಿವಸ ನ್ಯಾಟೋ ಬಂದಿರಲಿಲ್ಲ ಯುದ್ಧಕ್ಕೆ. ಟ್ರಂಪ್ ತಾವೇ ಶುರು ಮಾಡ್ಕೊಂಡಿರೋದು, ನಮಗೇನು ಹೇಳಿದ್ರಾ ಅಂತ ಕೇಳ್ಕೊಂಡು ಸುಮ್ಮನಿದ್ರು ಅವರು. ಆದರೆ ಇವಾಗ ಏನಾಗ್ತಿದೆ ಅಂದರೆ, ಈ ಅಮೆರಿಕದ CIA ಸೈಟ್ಸ್ ಎಲ್ಲ ಇದೆಯಲ್ಲ, ರಹಸ್ಯ ಜಾಗಗಳು, ಅಲ್ಲಿಗೆಲ್ಲ ಇರಾನ್ ಮಿಸೈಲ್ ಡ್ರೋನ್ ಹೊಡೆಯೋಕ್ಕೆ ಶುರು ಮಾಡಿದೆ ಗುಪ್ತ ಸ್ಥಳಗಳಿಗೆ. ಅದು ಕರಾರುವಕ್ಕಾಗಿ ಒಂದು ಬಾಂಬ್ ಬಂದು ಹೊಡೆದು ಹೋಲ್ ಮಾಡಿದ್ಮೇಲೆ ಆ ಹೋಲ್ ಒಳಗಡೆ ಇನ್ನೊಂದು ಬಾಂಬ್ ನುಗ್ಗಿ ಇನ್ನಷ್ಟು ಡೀಪ್ ಹೋಲ್ ಮಾಡಿ ಎಲ್ಲ ನಾಶ ಮಾಡೋ ರೀತಿಯಲ್ಲಿ ಇರಾನ್ ಸ್ಟ್ರಾಟಜಿಕ್ ಏಟುಗಳನ್ನು ಕೊಡ್ತಾ ಇದೆ ಅಮೆರಿಕಾಗೆ, CIAಗೆ. ಇದು ಹೆಂಗೆ ಸಾಧ್ಯ ಆಯಿತು? ಇವ್ರಿಗೆ ಯಾರು ಇಂಟೆಲಿಜೆನ್ಸ್ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಅಮೆರಿಕನ್ಸೇ ಹೇಳ್ತಿರೋ ಪ್ರಕಾರ ಇದು ಪುಟಿನ್ ಮತ್ತು ರಷ್ಯಾ ಮಾಡ್ತಿರೋ ಕೆಲಸ. ರಷ್ಯಾ ಯುದ್ಧಕ್ಕೆ ಎಂಟರ್ ಆಗಿಬಿಟ್ಟಿದೆ ತೆರೆ ಹಿಂದಿನ ಆಟದ ಮೂಲಕ. ಇರಾನ್ಗೆ ಈ ಕರಾರುವಕ್ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೊಡ್ತಾ ಇದೆ, ಲೊಕೇಶನ್ಸನ್ನು ಕೊಡ್ತಾ ಇದೆ, ಯುದ್ಧಕ್ಕೆ ಹೆಲ್ಪ್ ಮಾಡ್ತಿದೆ ಅನ್ನೋದು ಅಮೆರಿಕದ ಆರೋಪ. ಇದು ನಿಜ ಅಂಥೇಳಿ ಸಾಬೀತಾಯಿತು ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಹಲವಾರು ಡೈಮೆನ್ಷನ್ಸ್ ಓಪನ್ ಆಗುತ್ತೆ. ಜೊತೆಗೆ ಈಗ ಬ್ರಿಟನ್ನಿಗೆ ವಾರ್ನಿಂಗ್ ಕೊಟ್ಟಿದೆ ಇರಾನ್ ಅಂತ ಹೇಳಿದ್ವಲ್ಲ, ಅವರು ಕೂಡ ಏನಾದರೂ ಬ್ರಿಟನ್ನಿಗೆ ಹೊಡೆದು ಬಿಟ್ಟರೆ ಆವಾಗ ನ್ಯಾಟೋ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಒಟ್ಟಾಗಿ ಬಂದು ಯುದ್ಧವನ್ನು ಅಮೆರಿಕ ಜೊತೆ ಸೇರಿ ಕಂಟಿನ್ಯೂ ಮಾಡೋಕೆ. ನೋಡ್ರಿ, ಪುಟಿನ್ ಸೇರ್ಕೊಂಡಿದ್ದಾರೆ ಇರಾನ್ ಜೊತೆಗೆ. ಬ್ರಿಟನ್ಗೂ ಬಿತ್ತಲ್ರಿ, ಅಮೆರಿಕದ ಮೇಲಂತೂ ದಾಳಿ ಮಾಡ್ತಾನೆ, ನೀವು ಕೇರ್ ಮಾಡಿರಲಿಲ್ಲ. ಬ್ರಿಟನ್ಗೂ ಬಿತ್ತಲ್ವೇನ್ರಿ, ಬನ್ರಿ ಒಟ್ಟಿಗೆ ಹೋಗೋಣ ಅಂತ ನ್ಯಾಟೋವನ್ನು
ಟ್ರಂಪ್ ಹುಚ್ಚೆಬ್ಬಿಸಬಹುದು ಅಥವಾ ಪ್ರೆಷರ್ ಬಿಲ್ಡ್ ಮಾಡಬಹುದು. ಜೊತೆಗೆ ಸ್ನೇಹಿತರೆ, ರಷ್ಯಾ ಯುಕ್ರೇನ್ ಯುದ್ಧ ಶುರು ಆದ್ಮೇಲೆ ಯುರೋಪ್ ರಷ್ಯಾದಿಂದ ತೈಲ ತರೋದನ್ನ ಕಮ್ಮಿ ಮಾಡಿ ಗಲ್ಫ್ ರಾಷ್ಟ್ರಗಳನ್ನ ಜಾಸ್ತಿ ನಂಬ್ಕೊಂಡಿದೆ. ಮುಂದೆ ಯುರೋಪ್ನಲ್ಲಿ ಕಡು ಚಳಿಗಾಲ ಬರ್ತಾ ಇದೆ. ಅಂತ ಟೈಮ್ನಲ್ಲಿ ಅವರಿಗೆ ತುಂಬಾ ಹೀಟಿಂಗ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಯುರೋಪ್ನವರಿಗೆ. ಹೀಗಾಗಿ ಅವರು ಇಂಧನ ಖಾಲಿ ಮಾಡ್ಕೊಳ್ಳೋ ರಿಸ್ಕ್ ಅನ್ನ ತಡ್ಕೊಳಕ್ ಆಗಲ್ಲ. ಹಾರ್ಮುಜ್ ಕಾಪಾಡೋಕೆ ಅವರು ಯುದ್ಧಕ್ಕೆ ಧುಮುಕಲೇಬೇಕಾದ ಅನಿವಾರ್ಯತೆ ಬರ್ಬೋದು. ಜೊತೆಗೆ ಕೆಂಪು ಸಮುದ್ರಕ್ಕೆ ಇನ್ನೊಂದು ಸೈಡ್, ಸೌದಿಯ ಪಕ್ಕದ ಇನ್ನೊಂದು ಸಮುದ್ರ, ಅಲ್ಲಿಗೂ ಬೆಂಕಿ ಬಿದ್ದಿದೆಯಲ್ಲ. ಯೆಮೆನ್ನ ಹುತಿ ಬಂಡುಕೋರರು, ಇರಾನ್ನ ಶಿಷ್ಯಂದರು ಸೌದಿ ಅರೇಬಿಯಾದ ಹಡಗುಗಳನ್ನ ಹೊಡೆಯೋಕೆ ಶುರು ಮಾಡಿದ್ದಾರೆ. ಕೆಂಪು ಸಮುದ್ರದಲ್ಲೂ ಕೂಡ ನೋಡಿ ಮ್ಯಾಪ್ನಲ್ಲಿ ಎಲ್ಲಿ ಅಂತ. ಮೊನ್ನೆ ಯೆಮೆನ್ ರಾಜಧಾನಿ ಸನಾ ಮೇಲೆ ಸೌದಿ ಏರ್ ಸ್ಟ್ರೈಕ್ ಮಾಡ್ತು. ಇರಾನಿಂದ ಬರ್ತಿದ್ದ ಯೆಮೆನ್ ನಾಯಕರನ್ನ ಗುರಿಯಾಗಿಸ್ಕೊಂಡು ಅದರ ವಿಮಾನ ಲ್ಯಾಂಡ್ ಆಗದೆ ಇರೋ ತರ ತಡೆಯೋಕೆ ಏರ್ ಬೇಸ್ಗೆ ಹೊಡಿತು. ಇದನ್ನ ಹೂತಿಗಳು ನಮಗೆ ಕೊಟ್ಟಿರೋ ಪ್ರಚೋದನೆ ಅಂತ ಅನ್ಕೊಂಡಿದ್ದಾರೆ. ಹಾಗೆ ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡ್ತಿರೋದಕ್ಕೂ ಕೂಡ ನಮ್ಮ ಬಾಸ್ಗೆ ಹೊಡಿತಾ ಇದ್ದೀರಾ ಅಂತ ಹೇಳಿ ಹೂತಿಗಳು ಸಿಟ್ಟಾಗಿದ್ದಾರೆ. ಇದರ ಪರಿಣಾಮ ರೆಡ್ ಸೀನಲ್ಲಿ ಸೌದಿಗೆ ಕಂಪ್ಲೀಟ್ ದಿಗ್ಬಂಧನ ಹಾಕೊಂಡು ಕೂತಿದ್ದಾರೆ. ಯಾರೇ ಬಂದರೂ ಹೊಡಿತೀವಿ, ಸೌದಿಗೆ ಯಾರು ಹೋಗಬೇಡಿ, ಸೌದಿ ಹತ್ರ ಯಾರು ಆಯಿಲ್ ತಗೊಂಡು ಹೋಗಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ ಅಂತ ಹೂತಿಗಳು ಜಗತ್ತಿಗೆ ಧಮಕಿ ಹಾಕಿದ್ದಾರೆ. ಇದರ ಪರಿಣಾಮ ಅಲ್ಲಿ ತೈಲ ಸಾಗಾಣಿಕೆ 80% ಬಿದ್ದು ಹೋಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಇದಕ್ಕೆ ಚೈನ್ ರಿಯಾಕ್ಷನ್ ಅನ್ನೋ ಥರ ಪಾಕಿಸ್ತಾನ ಕೂಡ ಎಂಟ್ರಿ ಕೊಟ್ಟು ಹೇಳಿಕೆ ಕೊಟ್ಟಾಗಿದೆ. ಯಾಕಂದರೆ ಸೌದಿಯೊಟ್ಟಿಗೆ ಅಗ್ರಿಮೆಂಟ್ ಆಗಿದೆಯಲ್ಲ, ಪರಸ್ಪರ ರಕ್ಷಣೆಯ ಒಪ್ಪಂದ. ಅವರು ಪಾಕಿಸ್ತಾನ ವಿದೇಶಾಂಗ ಇಲಾಖೆಯವರು ಯುದ್ಧಕ್ಕೆ ಇಳಿಯೋಕೆ ದಮ್ಮಿಲ್ಲ ಅಂದರೂ ಕೂಡ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಂತೂ ಇಶ್ಯೂ ಮಾಡಿದ್ದಾರೆ. ಸೌದಿಗೆ ಹೊಡೆದ್ರೆ, ನಮ್ಮ ಹಡಗುಗಳನ್ನು ಮುಟ್ಟಿದ್ರೆ ನಾವು ಸೇನೆ ಬಳಸಿ ಹುತಿಗಳಿಗೆ ಹೊಡಿಬೇಕಾಗತ್ತೆ ಅಂತ ಪಾಕಿಸ್ತಾನ ಹೇಳಿದೆ. ಹಾಗೇನಾದ್ರೂ ಪಾಕಿಸ್ತಾನ ಹುತಿಗಳಿಗೆ ಹೊಡೆದ್ರೆ ಪಾಕಿಸ್ತಾನ ಎರಡೆರಡು ಕಡೆಯಿಂದ ಬಿಸಿಯನ್ನ ಫೇಸ್ ಮಾಡುತ್ತೆ. ಹುತಿಗಳ ಹತ್ರ ಪಾಕಿಸ್ತಾನವನ್ನು ರೀಚ್ ಆಗುವಷ್ಟು ಮಿಸೈಲ್ಸ್ ಅಂತೂ ಇದಾವೆ, ಅವರು ಹೊಡಿತಾರೆ. ಜೊತೆಗೆ ಹುತಿಗಳ ಬಾಸ್ ಯಾರು? ಇರಾನ್. ಅವರು ಮತ್ತು ಪಾಕಿಸ್ತಾನ ದೊಡ್ಡ ಲ್ಯಾಂಡ್ ಬಾರ್ಡರ್ನ ಶೇರ್ ಮಾಡ್ತಾರೆ. ಅವರು ಇರಾನನ್ನು ಕೂಡ ಎದುರು ಹಾಕೊಂಡಂಗೆ ಆಗುತ್ತೆ. ಇರಾನ್ ಪಾಕಿಸ್ತಾನ ಬಾರ್ಡರ್ ಕೂಡ ಅಸ್ಥಿರ ಆಗುತ್ತೆ. ಹೀಗಾಗಿ ಸ್ನೇಹಿತರೆ, ಎಲ್ಲವೂ ಸೇರಿ ಭಯಾನಕ ಎಸ್ಕಲೇಷನ್ನ ಹಂತಕ್ಕೆ ಹೋಗ್ತಾ ಇದೆ ರೈಟ್ ನಾವು. ಇಲ್ಲಿ ನಿಮಗೆ ಕೆಂಪು ಸಮುದ್ರದ ಮತ್ತು ಬಾಬೆಲ್ ಮ್ಯಾಂಡಬ್ ಜಲಸಂಧಿಯ ಮಹತ್ವದ ಬಗ್ಗೆ ಹೇಳಬೇಕು. ಒಂಥರ ಅವಳಿ ಜಲಸಂಧಿಗಳಿವು. ಸೌದಿಯ ಒಂದು ಸೈಡ್ನಲ್ಲಿರೋದು ಹೊರ್ಮುಜ್ ಆದರೆ ಇನ್ನೊಂದು ಸೈಡ್ನಲ್ಲಿರೋದು ಈ ಬಾಬೆಲ್ ಮ್ಯಾಂಡಬ್ ಜಲಸಂಧಿ ಕೆಂಪು ಸಮುದ್ರದಲ್ಲಿ. ಹೊರ್ಮುಜ್ ಮುಚ್ಚೋದ್ಮೇಲೆ ಸೌದಿ ಇಲ್ಲೇ ತನ್ನ ಬಹುಪಾಲು ಆಯಿಲನ್ನು ಕಳಿಸ್ತಾ ಇದೆ. ಈಸ್ಟ್ ವೆಸ್ಟ್ ಪೈಪ್ಲೈನ್ ಮೂಲಕ ಹೊರ್ಮುಜ್ ಸುತ್ತಮುತ್ತ ಇರೋ ತೈಲ ಬಾವಿಗಳಿಂದೆಲ್ಲ ತೆಗೆದು ಸೌದಿ ಮರುಭೂಮಿಲಿ ಅಡ್ಡಕ್ಕಡ್ಡ ಸೌದಿಯನ್ನು ಸೀಳ್ಕೊಂಡು ಸಾಗೋ ಪೈಪ್ಲೈನಲ್ಲಿ ಅದನ್ನು ಇನ್ನೊಂದು ಸೈಡಿಗೆ ತಲುಪಿಸಿ, ತನ್ನ ಪಶ್ಚಿಮಕ್ಕೆ ತಲುಪಿಸಿ, ಅಲ್ಲಿ ಕೆಂಪು ಸಮುದ್ರ ತೀರದಲ್ಲಿರೋ ಯಾನ್ಬು ಬಂದರಲ್ಲಿ ಮತ್ತು ಸುತ್ತಮುತ್ತಲ ಬಂದರಲ್ಲಿ ಅದನ್ನು ಆಮೇಲೆ ಹಡಗಿಗೆ ಲೋಡ್ ಮಾಡಿ ಮತ್ತೆ ಕೆಳಗಡೆ ಡೌನ್ ಬಂದು ಅವರು ಕೆಂಪು ಸಮುದ್ರದಿಂದ ಯೆಮೆನ್ ಮತ್ತು ಜಿಬೂಟಿ ನಡುವೆ ಇರೋ ಸಮುದ್ರದಲ್ಲಿ ಜಲಸಂಧಿಯಲ್ಲಿ ಬಾಬೆಲ್ ಮಂಡಬ್ ಜಲಸಂಧಿಯಲ್ಲಿ ಹೊರಗೆ ಬಂದು ಅರಬ್ಬಿ ಸಮುದ್ರ ಆಮೇಲೆ ಜಗತ್ತಿನ ಬೇರೆ ಬೇರೆ ಕಡೆಗೆ ಅವರು ಹೋಗ್ತಾ ಇದ್ರು ತೈಲ ತಗೊಂಡು. ಜಗತ್ತಿನ ಒಟ್ಟು ತೈಲ ಉತ್ಪಾದನೆಯಲ್ಲಿ ಸೌದಿಯ ಪಾಲಿರೋದು 10-11% ಇದೆ ಒಂದು ಕಂಟ್ರಿದು. ಜೊತೆಗೆ ಜಾಗತಿಕ ವ್ಯಾಪಾರದಲ್ಲಿ ಸುಮಾರು 12-15% ಕೂಡ ಓವರ್ ಆಲ್ ತೈಲ ಬಿಟ್ಟು ಕೂಡ ಇದೇ ದಾರಿಯಲ್ಲಿ ಹೋಗ್ತಾ ಇದೆ. ಇಡೀ ಪ್ರಪಂಚದ ಕಂಟೈನರ್ ಟ್ರಾಫಿಕ್ನಲ್ಲಿ ಬರೋಬ್ಬರಿ 30% ಸರಕುಗಳು ಓಡಾಡೋದು ಇದೇ ಕೆಂಪು ಸಮುದ್ರದ ಮೂಲಕ. ಈಗ ಅಲ್ಲೂ ಹುತಿಗಳ ಗಲಾಟೆ ಶುರುವಾಗಿರೋದ್ರಿಂದ, ಇರಾನ್ನ ಕಾಟ ಶುರುವಾಗಿರೋದ್ರಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $120 ಮುಟ್ಟುತ್ತೆ ಅಂತ ಹೇಳಿ ಜಗತ್ತಿನ ಪ್ರತಿಷ್ಠಿತ ಆರ್ಥಿಕ ಸಂಸ್ಥೆ ಗೋಲ್ಡ್ಮನ್ ಸ್ಯಾಕ್ಸ್ ಎಚ್ಚರಿಕೆ ಕೊಟ್ಟಿದೆ. ಅವರು ಎಚ್ಚರಿಕೆ ಕೊಡೋ ಟೈಮ್ನಲ್ಲಿ $90 ಆಸುಪಾಸಲ್ಲಿತ್ತು. ಈಗ ನಿಯರ್ಲಿ $100 ಪಕ್ಕಕ್ಕೆ ಬಂದಿದೆ. ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ $98 ಇತ್ತು ಪರ್ ಬ್ಯಾರಲ್. $120 ಹೋದಾಗ 2-3 ತಿಂಗಳ ಹಿಂದೆ ಏನಾಗಿತ್ತು ನೀವು ನೋಡಿದ್ದೀರಾ? ಇಡೀ ಜಗತ್ತು ತುಂಬ ಹೆದರಿಬಿಟ್ಟಿತ್ತು. ಜಗತ್ತಿನ ಆರ್ಥಿಕತೆ ಲಾಕ್ ಆದಂಗೆ ಆಗಿತ್ತು ಅವಾಗ. ಮತ್ತೆ ಅಲ್ಲಿಗೆ ಹೋಗುತ್ತೆ ಅಂತ. ಹಾಗಾದರೆ ಅಗತ್ಯ ವಸ್ತುಗಳ ಬೆಲೆ ಮತ್ತೆ ಶೂಟಪ್ ಆಗುತ್ತೆ. ಭಾರತ ತನ್ನ 80% ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳೋ ರಾಷ್ಟ್ರ ಭಾರತ ಮತ್ತೆ ಭಾರಿ ಗಂಡಾಂತರಕ್ಕೆ. ಹೇಗೋ ನಾವು ಮೊದಲ ವೇವನ್ನು, ಯುದ್ಧದ ಮೊದಲ ಅಲೆಯನ್ನು ಹೇಗೋ ಬಚಾವಾದ್ವಿ, ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ತರಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆಲ್ಲ ಖರ್ಚು ಮಾಡಿಕೊಂಡು. ಈಗೇನು ಅನ್ನೋ ಆತಂಕ ಇದೆ. ಯಾಕಂದರೆ ಸ್ನೇಹಿತರೆ, ಈ ಸಲ ಫ್ರೆಶ್ ಆಗಿ ತುಂಬ ಟಾರ್ಗೆಟ್ ಆಗ್ತಿರೋದು ಸೌದಿ ಅರೇಬಿಯಾ ಅಂತ ಹೇಳಿದ್ವಲ್ಲ. ಲಾಸ್ಟ್ ಟೈಮ್ ಜಾಸ್ತಿ ನಿಮಗೆ ಕತರು, UAE ಮೇಲೆ ಜಾಸ್ತಿ ಹೊಡೆದಿದ್ರು. ಸೌದಿಯನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಚ್ ಮಾಡಿ ಆಮೇಲೆ ಬಿಟ್ಬಿಟ್ಟಿದ್ರು, ಮುಟ್ಟಿರಲಿಲ್ಲ. ಆದ್ರೀಗ ಸೌದಿ ಮೇನ್ ಇಲ್ಲಿ ಫ್ಲ್ಯಾಶ್ ಪಾಯಿಂಟ್ನಲ್ಲಿದೆ. ನಮಗೆ ಬೇಕಾಗಿರೋ 10-14% ತೈಲವನ್ನು ಸೌದಿನೇ ಕೊಡುತ್ತೆ. ಕತರ್ನಿಂದಲೂ ಅಷ್ಟೇ ಗ್ಯಾಸ್ ಬರುತ್ತೆ. UAE ಜೊತೆಗಿನೂ ನಮಗೆ $100 ಬಿಲಿಯನ್ ವ್ಯಾಪಾರ ನಡೆಯುತ್ತೆ. ಹೀಗಾಗಿ ಭಾರತಕ್ಕೂ ಕೂಡ ಆತಂಕನೇ ಇದು. ನಾವೇನೇ ಸಮಾಧಾನ ಪಡ್ಕೋಬೋದು, ಸರ್ಕಾರ ಏನೇ ಹೇಳ್ಬೋದು, ನಾವು ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಏನೇ ಡೈವರ್ಸಿಫೈ ಮಾಡ್ಕೊಂಡ್ರೂ ಕೂಡ ಭಾರತದಂಥ ದೊಡ್ಡ ರಾಷ್ಟ್ರದ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿಡಲ್ ಈಸ್ಟ್ ಇಲ್ಲದೆ ದೂರದ ವೆನೆಜುವೆಲಾ, ರಷ್ಯಾ ಅಲ್ಲಿಂದೆಲ್ಲ ತರ್ತೀವಿ ಅಂತ ಹೇಳ್ಬೋದು ನಾವು.
ಇಲ್ಲಿ ಸ್ಟಾಕ್ ಬರಲ್ಲ ಅಂತ ಹೇಳಿದ್ರೆ ರಷ್ಯಾ ಹತ್ರ, ವೆನೆಜುವೆಲಾ ಹತ್ರ ಬೇರೆ ಕಂಟ್ರೀಸೂ ಹೋಗ್ತಾರಲ್ವ ತಗೊಳಕ್ಕೆ. ಅವಾಗ ಏನಾಗುತ್ತೆ ಹೇಳಿ, ತೈಲ ಸಿಗ್ಬೋದು ನಮಗೆ, ಬಟ್ ಬೆಲೆ ಏರಿಕೆ ಆಗುತ್ತಲ್ಲ ಸ್ವಾಮಿ. ಮೇನ್ ಸೋರ್ಸ್ ತಪ್ಪು ಹೋಗಿ ಉಳಿದಿರೋ ಕಡೆ ಎಲ್ಲರೂ ನುಗ್ಗಿದಾಗ ಬೆಲೆ ಏರಿಕೆ ಆಗುತ್ತಲ್ಲ. ತೈಲ ಬಂದರೂ ಕೂಡ ನಮಗೆ ಡೈವರ್ಸಿಫೈ ಮಾಡಿರೋ ಪರಿಣಾಮ ತೈಲ ಸಿಕ್ಕಿದ್ರೂ ಕೂಡ ರೇಟ್ ಜಾಸ್ತಿ ಆಗಿರುತ್ತಲ್ಲ, ಅದಿರೋದು ಪ್ರಾಬ್ಲಮ್. ಜೊತೆಗೆ ರಷ್ಯನ್ ಆಯಿಲ್ ಮೇಲೆ ಇನ್ನೇನೇನು ಬರುತ್ತೋ ಗೊತ್ತಿಲ್ಲ ಅಮೆರಿಕದ ಸ್ಯಾಂಕ್ಷನ್ಸ್. ಯಾಕಂದರೆ ಆಗಲೇ ಹೇಳಿದ ಹಾಗೆ ಯುದ್ಧಕ್ಕೆ ರಷ್ಯಾ ಹೆಲ್ಪ್ ಮಾಡ್ತಿದೆ. ಅಮೆರಿಕದ ಸೀಕ್ರೆಟ್ ಲೊಕೇಶನ್ಸನ್ನು ಇರಾನಿಗೆ ಕರಾರುವಕ್ಕಾಗಿ ಹೊಡೆಯೋಕ್ಕೆ ಅವರೇ ಹೆಲ್ಪ್ ಮಾಡ್ತಿರೋದು ಅನ್ನೋದು ಅಮೆರಿಕದ ವಾದ. ಇನ್ನು ರಷ್ಯನ್ ಆಯಿಲನ್ನು ಮುಟ್ಬಿಡಿ ಅಂತೇಳಿ ಇನ್ನಷ್ಟು ಜಾಸ್ತಿ ಕಿರಿಕಿರಿ ಏನಾದರೂ ಅಮೆರಿಕ ಶುರು ಮಾಡಿದ್ರೆ ಅದು ಕೂಡ ಇನ್ನಷ್ಟು ಪ್ರಾಬ್ಲಮ್ ಕಾರಣ ಆಗುತ್ತೆ. ಇದು ಸದ್ಯದ ಸಿಚುವೇಶನ್ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ರೂ ಇದೇ ರೀತಿ ಡೀಟೇಲ್ ಆಗಿ ಎಳೆಯಾಗಿ ನಿಮಗೆ ಬಿಡಿಸಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ, ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು. ಹಾಗೆ ಈ ಸಿಚುವೇಶನ್ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ ಏನು, ಇದು ಎಲ್ಲಿಗೆ ಹೋಗಿ ಮುಟ್ಬೋದು, ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಒಂದ್ಸರಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ಬೋದು ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು. ಅವು ಯೂಸ್ಫುಲ್ ಅಂತ ನಿಮಗೆ ಅನಿಸಿದ್ರೆ ಆನಂತರ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಅನ್ನೋದನ್ನು ಕೂಡ ಮರಿಬೇಡಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.